गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थमुच्यते। समस्तगुणसम्पूर्णं सर्वदोषविवर्जितं लक्ष्मीनारायणं वन्दे भक्ताभीष्टफलप्रदम् इत्यादि। अमितात्मकः इति आಯಿತು। अमितः अनेकात्मा ಎಷ್ಟು? ननु शरीरतस्थನ ननु शरीरतस्थ आकाश प्राणादि अधिष्ठान भेदेन तन्नियामकतया तत्र आस्थित ಎಲ್ಲಿದೆ ಏವಂ ತರ್ಹಿ ಏಕಶ್ಚೈವ ಅದಾಯ್ತಲ್ಲ. ಆಧಾರಾಧೇಯ ಭಾವವಿರೋಧ ಇತ್ಯೇತಸ್ಯ ಅವಿತಾತ್ಮಕಃ ಇತ್ಯೇವ ಇತ್ಯುಕ್ತೈವ ಸಮಾಹಿತಂ ಆಯ್ತು. ನಾನು ಪ್ರಾಣಸ್ಯ ಪ್ರಾಣ ಅದು ಆಯ್ತು. ನಾನು ಏಕೋ ಜನಾನ ಅಮಿತಃ ಅನೇಕ ಆತ್ಮ ಅಧಿಕಾರಿ ಜೀವೋ ಯಶ ಸಹ ಅದಾಗಬೇಕಷ್ಟೆ. ಕಾಣ್ವಾನಾಂ ಶ್ರುತೌ ತು ಜ್ಯೋತಿಷಾ ಸಹ ನನು ಪ್ರಾಣಸ್ಯ ಪ್ರಾಣಂ ಉತ ಚಕ್ಷುಷಶ್ಚಕ್ಷುಃ ಶ್ರೋತ್ರಸ್ಯ ಶ್ರೋತ್ರಂ ಅನ್ನಸ್ಯ ಅನ್ನಂ ಮನಸೋ ಮನಃ ನಿಂತಸ್ಯಾಯಿತು ಚಕ್ಷುಷಃ ಮನಸಃ ಯಾತಕ್ಕೆ ಅಂತ ಹೇಳಿ ಇತಿ ಮಾಧ್ಯಂದಿನ ಶ್ರುತೌ ಅನ್ನಾಖ್ಯ ರೂಪೇಣ ಸಹ ಅಮಿತಾತ್ಮಕ ಯುಕ್ತಃ ಕಾಣ್ವಾನಾಂ ಶ್ರುತೌ ತು ಜ್ಯೋತಿಷಾ ಸಹ ತಥಾ ಚ ಕೋ ವಾ ಅಮಿತಾತ್ಮಕಃ ಪಂಚಜನ ಶಬ್ದಾಭಿಧೇಯಃ ಇತ್ಯತೋಪಿ ಏಕ ಇತ್ಯಾದಿ. ಮಾಧ್ಯಂದಿನ ಶ್ರುತಿಯಲ್ಲಿ ಪ್ರಾಣಸ್ಯ ಪ್ರಾಣ ಅಂತ ಹೇಳ್ತಾ ಕೊನೆಗೆ ಅನ್ನಾಖ್ಯ ರೂಪೇಣ ಸಹ ಅಮಿತಾತ್ಮಕಃ ಉಕ್ತಃ. ಅನ್ನ ಅನ್ನೋ ರೂಪ ಅದು ಅನ್ನಸ್ಯ ಅನ್ನಂ ಅಂತ ಹೇಳ್ತಾ ಅವನ ಅಮಿತಾತ್ಮಕ ಅಂತ ಹೇಳಿದ್ದಾರೆ. ಅನ್ನ ಎಂತಕ್ಕಂಥ ರೂಪದವನು ಅಮಿತಾತ್ಮಕನು ಅಂತ ಹೇಳಿದ್ದಾರೆ. ಕಾಣ್ವಾನಾಂ ಶ್ರುತವು ಕಾಣ್ವ ಶ್ರುತಿಯಲ್ಲಿ ಜ್ಯೋತಿಷಾ ಸಹ ಜ್ಯೋತಿಯೊಂದಿಗೆ ಅನ್ನದೊಂದಿಗೆ ಅಂತ ಇಲ್ಲಿ ಹೇಳಿದ್ರೆ ಜ್ಯೋತಿಯೊಂದಿಗೆ ಅಂತ ಅಲ್ಲಿ ಹೇಳಿದ್ದಾರೆ. ಹಾಗಿದ್ರೆ ಅನ್ನದೊಂದಿಗೆ ಇರುವವನು ಅಮಿತಾತ್ಮಕನೋ ಜ್ಯೋತಿಯೊಂದಿಗೆ ಇರುವವನು ಅಮಿತಾತ್ಮಕನೋ ಅಂತ ಪ್ರಶ್ನೆ ಬಂತು. ತಥಾ ಚಕೋ ಅಮಿತಾತ್ಮಕ ಪಂಚಜನ ಶಬ್ದಾಭಿಧೇಯ ಪಂಚಜನ ಶಬ್ದದಿಂದ ವಾಚ್ಯನಾದಂತಹ ಅಮಿತಾತ್ಮಕನು ಯಾರು? ಇತ್ಯತೋಪಿ ಏಕ ಇತ್ಯಾದಿ. ಅದಕ್ಕುತ್ತರ ಏಕ ಏವ ಜನಾರ್ದನ ಶ್ರುತಿ ದ್ವಯ ಉಕ್ತೋಪಿ ಅಮಿತಾತ್ಮಕಃ ಏಕ ಇತ್ಯರ್ಥಃ. ಶ್ರುತಿದ್ವಯ ಉಕ್ತೋಪಿ ಅಮಿತಾತ್ಮಕಃ ಏಕ ಇತ್ಯರ್ಥಃ. ಶ್ರುತಿದ್ವಯ ಎರಡು ಶ್ರುತಿಗಳಲ್ಲಿ ಹೇಳಲ್ಪಟ್ಟಂತಹ ಮಾಧ್ಯಂದಿನ ಶ್ರುತಿ ಕಾಣ್ವ ಶ್ರುತಿಯಲ್ಲಿ ಹೇಳಲ್ಪಟ್ಟಂತಹ ಅಮಿತಾತ್ಮಕನು ಒಬ್ಬನೇ ಆಗಿರುವನು. ಅನ್ನ ಜ್ಯೋತಿಷ್ ಶಬ್ದಾಭ್ಯಾಂ ರೂಪ ಪಂಚಕ ಪ್ರವಿಷ್ಟಂ ಏಕರೂಪಮುಚ್ಯತೆ. ಅನ್ನ ಜ್ಯೋತಿ ಎರಡು ಶಬ್ದಗಳಿಂದ ರೂಪ ಪಂಚಕ ಪ್ರವಿಷ್ಟಂ ಏಕರೂಪಮುಚ್ಯತೆ. 5 ರೂಪಗಳನ್ನು ಹೊಂದಿರತಕ್ಕಂಥವನು ಒಂದೇ ರೂಪದವನು ಅಂತ ಹೇಳಲಾಗಿದೆ. ಹೌದು, ವಿಸರ್ಗ ಇರಬೇಕು. ಹೋಗೋದಿಲ್ಲ. ಜ್ಯೋತಿಷ್ ಶಬ್ದ ಅದು ಬೇರೆ ಶಬ್ದ. ಅನ್ನ ಹೋಯ್ತೀಗ, ಅನ್ನದ ಮುಂದೇನೇ ಇಲ್ಲ. ಜ್ಯೋತಿ ಹಾಗ ಅನ್ನ ಶಬ್ದ ಅದು. ಇದು ಜ್ಯೋತಿಷ್ ಶಬ್ದ ಆದ್ರಿಂದ ಹಾಗೆ ಉಳ್ಕೊಂಡು ನತು ರೂಪಭೇದ ಇತ್ಯರ್ಥ. ಯದ್ವಾ ಏಕೋ ಜನಾರ್ದನೋ ಅಮಿತಾತ್ಮಕಃ ಅಮಿತಃ ಅನೇಕಃ ಆತ್ಮ ಅಧಿಕಾರಿ ಜೀವೋ ಯಶ ಸಹ ಇತ್ಯರ್ಥಃ. ಯಾತಕ್ಕೆ ಅಲ್ಲಿ ಭಿನ್ನ ರೂಪ ಹೇಳಿದ್ರು? ಅಧಿಕಾರಿ ಭೇದದಿಂದ. ಅಧಿಕಾರಿ ಸತ್ಯನಾರಾಯಣ ಪೂಜೆ ಮಾಡೋತೊಬ್ರಿಗೆ ಹೇಳಿದ್ರು, ಅನಂತವ್ರತ ಮಾಡೋತೊಬ್ರಿಗೆ ಹೇಳಿದ್ರು. ಅನಂತ ಬೇರೆ ಅಲ್ಲ, ಸತ್ಯನಾರಾಯಣ ಬೇರೆ ಅಲ್ಲ. ಆದರೆ ಇವನಿಗೆ ಪೂಜೆ ಮಾಡೋನಿಗೇನಿದೆ? ಇಲ್ಲಿ ಮಾಡೋದು ಸುಲಭ, ಅಲ್ಲಿ ಮಾಡೋದು ಕಷ್ಟ. ಆದ್ದರಿಂದ ಅನೇಕ ಪುಸ್ತಕಗಳಲ್ಲಿ ಇದನ್ನೋದು ಅಂತ ಹೇಳಿದ್ರೆ ಪುಸ್ತಕಗಳ ವಿಷಯ ಬೇರೆ ಅಲ್ಲ, ನೀವು ತಿಳ್ಕೊಳ್ಳೋದಕ್ಕೆ ಇವನಿಗೆ ಇದು ಸುಲಭ. ಆ ಅರ್ಥದಲ್ಲಿ ಹೇಳಿದ್ದಾರೆ ಹೊರತು ಜ್ಯೋತಿಷ ಸಹ ಅನ್ನೇನ ಸಹ ಅಂತ ಹೇಳಿದ್ರೆ ಹೊರತು ಬೇರೆ ಅಲ್ಲ. ಅಮಿತಃ ಅನೇಕ ಬಂತಲ್ಲ, ಯಜ್ಞಭೇದ ಅಂತ ಹೇಳಿಲ್ಲ 4ನೇ ಅಧ್ಯಾಯದೊಳಗೆ. ಅನೇಕ ಯಜ್ಞಗಳಿವೆ ಅಂತ ಹೇಳಿದ್ರೆ ಅನೇಕ ಉಪಾಸನೆಯ ಕ್ರಮ ಇರೋದ್ರಿಂದ ಹಾಗೆ ಹೇಳಿದ್ದಾರೆ. ಅಮಿತಃ ಅನೇಕ ಕೃಷ್ಣನ ಪೂಜೆ ಮಾಡೋ, ರಾಮನ ಪೂಜೆ ಮಾಡೋ, ನರಸಿಂಹನ ಉಪಾಸನೆ ಮಾಡೋ ಅಂತ ಹೇಳಿದರು. ಎಲ್ಲ ದೇವ್ರ ರೂಪಗಳೇ. ಆದರೆ ಇವನಿಗೆ ಆ ರೂಪದ ಉಪಾಸನೆಯಿಂದ ನಿರ್ವಿಘ್ನ ಸಾಧನೆ ಆಗೋದ್ರಿಂದ ಅವನಿಗೆ ಹೇಳಿರ್ತಾರೆ ಅಷ್ಟ ಹೊರತು ಅದು ಬೇರೆ ಅಲ್ಲ. ಅದಕ್ಕೆ ಅನೇಕ ಆತ್ಮ ಅಧಿಕಾರಿ ಜೀವೋ ಯಶ ಸಾಹಿತ್ಯರ್ಥಃ. ಅನ್ನ ಜ್ಯೋತಿಷೋ ಭಿನ್ನ ರೂಪತ್ವೇಪಿ ಉಪಾಸಕಾಧಿಕಾರಿ ಭೇದೇನ ಪಂಚಕದ್ವಯಮಿತಿ ಭಾವ. ಅವರಿಬ್ಬರು ಕೂಡ ರೂಪಗಳು ಬೇರೆ ಆಗಿದ್ದರೂ ಕೂಡ ವಸ್ತು ವ್ಯಕ್ತಿ ಒಬ್ಬನೇ ಆಗಿದ್ದಾನೆ. ಅದು ಉಪಾಸಕ ಅಧಿಕಾರಿಗಳ ಭೇದದಿಂದಾಗಿ ಪಂಚಕದ್ವಯಮಿತಿ ಭಾವ ಎರಡನ್ನು ಹೇಳಿದ್ದಾರೆ. ಅನ್ನೇನ ಸಹ ಜ್ಯೋತಿಷಃ ಅಂತೇಳಿ. ನಾನು ಶರೀರ ತಸ್ಥ ಆಕಾಶ ಪ್ರಾಣಾದಿ ಅಧಿಷ್ಠಾನ
ಅಧಿಷ್ಠಾನ ಭೇದೇನ ತನ್ನಿಯಾಮಕತೆಯ ತತ್ರ ಆಸ್ಥಿತ ವಿಷ್ಣೋ ಮಿತಾತ್ಮಕತ್ವೇ ರೂಪಾಣಾಂ ಭೇದ ಸ್ಯಾತ್ ಇತ್ಯತೋಪಿ. ಆಗ ಮತ್ತೊಂದು ಪ್ರಶ್ನೆ ಬಂತು. ಶರೀರ, ತಸ್ಥ ಆಕಾಶ, ಪ್ರಾಣಾದಿ ಅಧಿಷ್ಠಾನ ಭೇದೇನ. ಒಂದು ಶರೀರ, ಎರಡನೇದು ಅಲ್ಲಿರತಕ್ಕಂತಹ ಆಕಾಶ ಮತ್ತು ಪ್ರಾಣಾದಿ ಅಧಿಷ್ಠಾನಗಳು ಬೇರೆ ಬೇರೆ ಆಗಿರೋದ್ರಿಂದ ತನ್ನಿಯಾಮಕತೆಯ ಆ ಅಧಿಷ್ಠಾನಗಳಿಗೆ ನಿಯಾಮಕವಾಗಿರತಕ್ಕಂತಹ ತತ್ರ ಆಸ್ಥಿತ ವಿಷ್ಣೋರವಿತಾತ್ಮಕತೆ ರೂಪಾನಾಂ ಭೇದ ಸ್ಯಾದಿತ್ಯತೋಪಿ. ಅಲ್ಲಿ ನಿಯಾಮಕರಾಗಿರತಕ್ಕಂತಹ ವಿಷ್ಣುವಿನ ರೂಪಗಳೇನೇನೋ ಬೇರೆ ಆಗಲಿ. ಒಬ್ಬ ಇದ್ದಾನೆ, ಈಗ ಮೈಸೂರು ಡಿ ಸಿ ಇದ್ದಾನೆ, ಬೆಂಗಳೂರು ಡಿ ಸಿ ಇದ್ದಾನೆ. ಇಬ್ಬರು ಡಿ ಸಿಗಳಾದರೂ ಕೂಡ ಸ್ಥಳ ಯಾವುದು? ಒಂದು ಬೆಂಗಳೂರು, ಒಂದು ಮೈಸೂರು. ಸ್ಥಳ ಭೇದದಿಂದಾಗಿ ಡಿ ಸಿಗಳು ಬೇರೆ ಆಗ್ತಾರೋ ಒಬ್ಬರೇ ಇರ್ತಾರೋ? ಬೇರೆ ಆಗ್ತಾರೆ. ಅದೇ ವಿಷ್ಣು ರೂಪಗಳು ಬೇರೆ ಆಗಲಿ. ಹಾಗಿದ್ರೆ ಅಧಿಷ್ಠಾನ ಭೇದದಿಂದ ನಿಯಾಮಕ ರೂಪಗಳಿಗೂ ಭೇದ ಬರಲಿ ಅಂತ ಲೋಕದಲ್ಲಿ ಕಾಣ್ತಾ ಇದೆಯಲ್ಲ. ಲೋಕದಲ್ಲಿ ಹಾಗಿರೋದ್ರಿಂದ ಇಲ್ಲೂ ಹಾಗೆ ಆಗಲಿ ಅಂತ ಕೇಳಿದರೆ ಹೇಳ್ತಾರೆ ಇತ್ಯತೋಪಿ. ಅದಕ್ಕೆ ಉತ್ತರ ಏಕೋ ಅಮಿತಾತ್ಮಕ. ಪರಮಾತ್ಮ ಅಮಿತ ರೂಪನಾಗಿದ್ದರೂ ಕೂಡ ಏನಾಗಿದ್ದಾನೆ? ಒದ್ದೆ ಆಗಿದ್ದ. ಇಲ್ಲಿ ಒಂದು ಸಾಮ್ಯ ಇದೆ. ಈಗ ಅವನು ಯಾವುದೇ ಡಿ ಸಿ ಆಗಲಿ, ಬೆಂಗಳೂರು ಡಿ ಸಿ ಆಗಲಿ, ವೆಸ್ಟೋ, ನಾರ್ತೋ, ಸೌತೋ ಏನೇ ಆಗಿರಲಿ, ಮೈಸೂರು ಡಿ ಸಿ ಆಗಿರಲಿ, ಆದರೆ ಗೌರ್ಮೆಂಟ್ ಮಾತ್ರ ಯಾವುದು? ಕರ್ನಾಟಕ ಗೌರ್ಮೆಂಟ್. ಆ ಥರ ಶುರುವಾಯಿತು. ಆಮೇಲೆ ಸ್ಟೇಟ್ ಬೇರೆ ಆಗಿದ್ರು ಕೂಡ ಸೆಂಟ್ರಲ್ ಒಂದೇ ಆಯಿತು. ದೇವರಿಗೆ ಎಲ್ಲೇ ಇದ್ರೂ ಕೂಡ ದೇವರು ಏನಾಗಿರ್ತಾನೆ? ಮುಖ್ಯ ನಿಯಾಮಕ ಅವನೇ ಆಗಿರ್ತಾನೆ. ಆ ಅರ್ಥದಲ್ಲಿ ಯಾವ ಡಿ ಸಿ ಟ್ರಾನ್ಸ್ಫರ್ ದೊಡ್ಡ ಗಲಾಟೆ ಆಯ್ತಲ್ಲ, ಡಿ ಸಿ ಟ್ರಾನ್ಸ್ಫರ್ ಆಗಿ ಗಲಾಟೆ ಆಗಲಿಲ್ಲ. ಹಾಸನ್ ಡಿ ಸಿದು ಗೊತ್ತಿಲ್ಲ, ಅದ ಓದಿಲ್ಲ. ಬೇಗ ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿ ದೊಡ್ಡ ಗಲಾಟೆ ಅದು. ಅಂದ್ರೆ ಹೇಳ್ಬೇಕಾದ್ರೆ ಬೇರೆ ಇದ್ದಿರ್ತಾನೆ, ಇನ್ನೊಬ್ಬರ ಪಾಠ ಮಾಡೋದು, ಇಲ್ಲಿ ಹೋಗೋದಿಲ್ಲ ಅಂತ ಹೇಳೋದು, ಮತ್ತೆ ಗಲಾಟೆ ಅದೆಲ್ಲ. ಅದಕ್ಕೆ ಬೇರೆ ಬೇರೆ ಆಗಿದ್ದರಿಂದ ತಾನೇ ಆಗಿರೋದು. ಆದರೆ ಬೇರೆ ಸ್ಟೇಟ್ ಕೈ ಹಾಕೋದಿಲ್ಲ ಅದಕ್ಕೆಲ್ಲ. ಯಾಕೆ? ಈ ಸ್ಟೇಟಿಗೆ ಸಂಬಂಧಪಟ್ಟ ವಿಚಾರ. ಆದರೆ ಪರಮಾತ್ಮ ಯಾರು? ರ್ಯಾಷನಲ್ ಗಾಡ್ ಆದ್ರಿಂದ ಅದು ಕಂಟ್ರೋಲ್ ಎಷ್ಟಿದೆ? ಎಲ್ಲದರ ಮೇಲೆ ಇದೆ. ರೂಪಗಳಿಗೇನಿಲ್ಲ, ಭೇದ ಇಲ್ಲ. ಇಲ್ಲೆಲ್ಲ ಯಾತಕ್ಕೆ ಹೀಗಾಯ್ತು ಅಂದ್ರೆ ಕೆಪಾಸಿಟಿ ರಾಜ್ಯಕ್ಕೆ ಸೀಮಿತ ಆಯ್ತು, ಕಂಟ್ರಿಗೆ ಲಿಮಿಟೆಡ್ ಆಯ್ತು. ದೇವರಿಗೆ ಲಿಮಿಟೇಷನ್ನೇ ಇಲ್ಲ. ಆದ್ರಿಂದ ಏನಾಯ್ತು ಅಲ್ಲಿಗೆ? ಇದು ಓನ್ಲಿ ಒನ್ ಕಂಟ್ರೋಲರ್. ಗೊತ್ತಾಯ್ತಾ? ಇಲ್ಲಿ ಕಂಟ್ರೋಲರ್ಸ್ ಬೇರೆ ಆದಂತೆ ಆಗಲಿಲ್ಲ. ಇದೆಲ್ಲ ಅರ್ಥ ಮಾಡ್ಕೊತಾ ಹೋದ್ರೆ ಬಿಡುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ದೇವ್ರ ಬಗ್ಗೆ ಇರೋ ಕಾನ್ಸೆಪ್ಟ್ ಏನಾಯ್ತಾಗ ತುಂಬಾ ಜಾಸ್ತಿ ಆಯ್ತು. ತಹಶೀಲ್ದಾರ್ ಅಂತಷ್ಟ ತಾಲೂಕು ಮುಂದೆ ನಿಲ್ಲುತ್ತೆ, ಡಿ ಸಿ ಅಂತಷ್ಟೇ ಡಿಸ್ಟ್ರಿಕ್ಟ್ ಮುಂದೆ ಬರುತ್ತೆ, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಅಂತಷ್ಟ ಸ್ಟೇಟ್ ಬರುತ್ತೆ, ಪ್ರೈಮ್ ಮಿನಿಸ್ಟರ್ ಕಂಟ್ರಿ ಬರುತ್ತೆ. ಗಾಡ್ ಅಂತಷ್ಟೇ ಏನ್ ಬರಬೇಕು? ಎಂಟೈರ್ ಯೂನಿವರ್ಸ್ ಬರಬೇಕು. ಅದು ಬರದೆ ಹೋದ್ರೆ ಗಾಡ್ ಚಿತ್ರ ಅಲ್ಲ. ಇವತ್ತು ಗಾಡ್ ಚಿತ್ರ ಹೇಗಾಗಿದೆ ಅಂದ್ರೆ ತೀರು ಚಿಕ್ಕದಾಗಿ ತಹಶೀಲ್ದಾರ್ಗಿಂತ ಕಡಿಮೆ ಆದಾಗ ಆಗ್ಬಿಟ್ಟಿದೆ. ನಮ್ಮನೆ ಗಾಡ್ ಬೇರೆ, ನಿಮ್ಮನೆ ಗಾಡ್ ಬೇರೆ ಅಂತೇಳಿ ಕೊನೆಗೆ ಏನಾಯ್ತು? ಅದು ಗಾಡಿನ ತೀರಾ ಇದು ಮಾಡದೆ ಮಾಡಿಬಿಟ್ಟಿದ್ದಾರೆ. ತಪ್ಪು. ಹೈಯೆಸ್ಟ್ ಲೋಯೆಸ್ಟ್ ಆಗಿ ಟ್ರೀಟ್ ಮಾಡ್ತಿದ್ದಾರೆ. ಕೆಲವರು ಐ ಡೋಂಟ್ ಬಿಲೀವ್ ಇನ್ ಗಾಡ್ ಅಂತ ಹೇಳಿ ದೇವರಿಲ್ಲೇ ಇಲ್ಲ ಅಂತ ಹೇಳಕ್ ಹೋಗ್ತಾರೆ. ಐ ಡೋಂಟ್ ಬಿಲೀವ್ ಇನ್ ಗೌರ್ಮೆಂಟ್ ಅಂತ ಯಾಕೆ ಹೇಳ್ತಾರೆ? ಅವ್ರನ್ನ ಹುಚ್ಚ ಅಂತ ಒಳಗೆ ಹಾಕ್ತಾರೆ ಅಷ್ಟೇ ಹೊರತು ನಿನ್ ಬಿಲೀವ್ ಹಾಕಿ ಬಿಡಿ, ನೀನು ಟ್ಯಾಕ್ಸ್ ಕೊಡ್ಬೇಕಾಗಿಲ್ಲ ಅಂತಾರ. ನೀವು ನಂಬಿಕೆ ಯಾರು ಕೇಳ್ತಾರೆ? ಅದಕ್ಕೆಲ್ಲ ನಾವು ತುಂಬಾ ಜನ ಮೆಜಾರಿಟಿ ಹೇಳಿದ್ರೆ ಎಲ್ಲರೂ ಫೂಲ್ಸ್ ಅಂತ ಅರ್ಥ. ನಾವು ಗೌರ್ಮೆಂಟ್ ನಂಬದೇವರು ತುಂಬಾ ಜನ ಇದ್ದಾರೆ ಅಂತ ಕೇಳಿದ್ರೆ ತುಂಬಾ ಜನ ಮೂರ್ಖರಿದ್ದಾರೆ ಅಂತ ಅರ್ಥ. ಸ್ಥಾನತೋಪಿ ಇದೆಲ್ಲ ಎಲ್ಲಿ ಉತ್ತರ ಕೊಡ್ತಾರೆ ಮುಂದೆ? ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ. ಅದೇ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ. ಎಲ್ಲರೊಳಗೂ ದೇವರಿದ್ರು ಕೂಡ ಆ ವಸ್ತುಗಳು ಬೇರೆ ಆದ್ರೂ ಕೂಡ ಒಳಗಿರ್ತಕ್ಕಂಥ ದೇವರು ಮಾತ್ರ ಏನಾಗಿದ್ದಾನೆ? ಒಬ್ಬನೇ ಆಗಿದ್ದಾನೆ. ಅದೇ ಸೂತ್ರ ಬಂದಿರೋದು ಅದಕ್ಕೆ. ಇತಿ ವಕ್ಷಮಾನ ನ್ಯಾಯ ಸ್ಮರಣಾಯ ಏಕೋ ನಿರ್ಭೇದ ಇತ್ಯುಕ್ತಂ. ಈಗ ಮುಂದೆ ಹೇಳ್ತಕ್ಕಂಥದ್ದು ಅದು ಈಗಲ್ಲ, ಮುಂದೆ ಬರುತ್ತೆ. ಬಟ್ ಇಲ್ಲಿ ಅದನ್ನ ಹಿಂಟ್ ಮಾಡ್ತಾ ಇದ್ದಾರೆ. ಕಥಂ ನಿರ್ಭೇದೋಪಿ ಅಮಿತಾತ್ಮಕ. ಭೇದ ಇಲ್ಲ ಅಂತೀರಿ ಮತ್ತು ಅನೇಕ ರೂಪ ಅಂತೀರಿ. ಏನಿದೆಲ್ಲ ಅಂದ್ರೆ ಅನ್ಯತ್ರ ಲೋಕೋ ಅದು ಲೋಕೆ ಅದೃಷ್ಟೇರಿತ್ಯತೋಪಿ. ಯಾಕೆ? ಲೋಕದಲ್ಲಿ ಕಂಡಿಲ್ವಲ್ಲ ಇವೆಲ್ಲ ಕೂಡ. ಲೋಕದಲ್ಲಿ ಅಮಿತ ರೂಪನಾದರೆ ಒಬ್ಬ ರೂಪನಲ್ಲ, ಒಂದು ರೂಪದಲ್ಲಿದ್ರೆ ಅಮಿತ ರೂಪನಲ್ಲ ಅಂತಿರೋದ್ರಿಂದ ವಿಷ್ಣುವಿಗೆ ಹೇಗೆ ಹೇಳ್ತೇನೆ ಅಂದ್ರೆ ಅಮಿತಾತ್ಮಕ ಇತಿ ಮುಂದೆ ಬರುತ್ತೆ. ಆತ್ಮನಿ ಚೈವಂ ವಿಚಿತ್ರಾಸ್ಯ ಹಿ ಸೂತ್ರ. ದೇವರ ಬಗ್ಗೆ ಉಳಿದವರಂತೆ ಲಿಮಿಟೆಡ್ ಸೆನ್ಸ್ ಅಲ್ಲಿ ಯೋಚನೆ ಮಾಡಕ್ಕೆ ಹೋಗಬೇಡಿ. ಯಾಕೆ? ಪರಮಾತ್ಮದಲ್ಲಿ ಎಂಥ ಸಾಮರ್ಥ್ಯ ಇದೆ. ಒಂದು ರೂಪ, ಅನಂತ ರೂಪ, ಅಭೇದ ಇಟ್ಕೊಂಡಿರ್ತಾನೆ. ವೈಶಿಷ್ಟ್ಯನೇ ವೈಶಿಷ್ಟ್ಯ. ಆದ್ರೆ ಯಾರೋ ಸಣ್ಣವ್ರ ಬಗ್ಗೆ ಮಾತಾಡಿದಾಗೆ ದೇವ್ರ ಬಗ್ಗೆ ಮಾತಾಡಕೂಡುದು. ಗೊತ್ತಾಯ್ತಾ? ಆತ್ಮನಿ ಚೈವಂ ವಿಚಿತ್ರಾಚ್ಯಹಿ ಇತಿ ವಕ್ಷಮಾನ ನ್ಯಾಯೇನ ಅಪರಿಮಿತ ಸ್ವರೂಪ ಸಾಮರ್ಥ್ಯ ಇತ್ಯರ್ಥ ಇತ್ಯಾಚೂಢ. ಪರಮಾತ್ಮ ಅನೇಕ ಪ್ರಾಣಿಗಳು ಯಾಕೆ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಶಕ್ತಿಭೇದ ತೋರಿಸಬೇಕಾಗಿದೆ. ಹಾರೋ ಪಕ್ಷಿಗಳೆಲ್ಲ ಒಂದೇ ರೀತಿ ಇಲ್ಲ. ಗರುಡ ಹಾರದಷ್ಟು ಗುಬ್ಬಿ ಹಾರೋದಿಲ್ಲ. ಅದು ಎರಡು ಹಾರೋ ಪ್ರಾಣಿಗಳೇ. ಗರುಡು ಪಕ್ಷಿಗಳು ಹಾರಿದ್ರು ಕೂಡ ತಾರತಮ್ಯ ಇದೆ. ಮತ್ತೆ ಅದೇ ರೀತಿ ಸಿಂಹ ಇದೆ.
ಸಿಂಹ ಭಾರಿ ಪರಾಕ್ರಮಿ, ಭಯಂಕರ ಇದು. ಅದು ಆನೆ ಶಕ್ತಿ ಅದಕ್ಕಿಲ್ಲ. ರಥ ಎಳಿಸಕ್ಕೆ ಆನೆ ನಿಂತ್ಬಿಟ್ರೆ ಸಿಂಹನ ಕರ್ಕೊಂಡು ಏನಾಗತ್ತೆ, ಅದು ಎಳೆಯೋದು ತಿಂತ ಕೊಡುತ್ತೆ ಅಷ್ಟೇನೆ. ಜನಗ ರಥ ಎಳೆದ್ರ ಬಂದು ಜನ ತಿಂತ ಕೊಡುತ್ತೆ ಹೊರತು ಅದು ಪರ್ಪಸ್ ಅಲ್ಲ. ದೇವ್ರು ತೋರಿಸ್ತಾ ಹೋಗ್ತಾರೆ. ಈಗ ನಮಗೆ ಸಿಂಪಲ್ ರೀಸನ್, ಇಷ್ಟೆಲ್ಲಾ ಪ್ರಾಣಿ ಸೃಷ್ಟಿ ಮಾಡ್ಬೇಕಾದ್ರೆ ದೇವರಿಗೆ ಏನಾಗಿರ್ಬೇಕು, ಅಷ್ಟೆಲ್ಲ ಶಕ್ತಿ ಇರ್ಬೇಕು. ಆಯ್ತಾ, ಅಷ್ಟೆಲ್ಲ ಶಕ್ತಿ ಇರ್ಬೇಕು. ಅದಕ್ಕೆ ಆಚಾರ್ಯ ಬಹುಚಿತ್ರ ಜಗದ್ದೊಂದಾಕರಣ ಪರಶಕ್ತಿ ಅನಂತ ಗುಣ ಪರಮಃ. ಎಷ್ಟು ಇಂಪಾರ್ಟೆಂಟ್ ಅರ್ಥ ಆಯ್ತಾ. ಎಲ್ಲ ಪ್ರಾಣಿನ ಒಬ್ಬರೇ ದೇವರು ಸೃಷ್ಟಿ ಮಾಡಿದ ಮೇಲೆ ಸೃಷ್ಟಿ ಮಾಡ್ಲಿಕ್ಕೆ ಏನಾಗಿರ್ಬೇಕು, ಅಷ್ಟು ಶಕ್ತಿ ಇರಲೇಬೇಕಲ್ಲ. ಅದು ನಾಲೆಡ್ಜ್ ಬೇಕು, ಶಕ್ತಿ ಇರಬೇಕು. ಅರ್ಥ ಆಯ್ತಾ. ಆದ್ರಿಂದ ವೆರಿ ಸಿಂಪಲ್. ಹೌದು, ದೇವರ ಶಕ್ತಿ ಎಷ್ಟು ವಿಶಿಷ್ಟ ಅಂತ ಹೇಳೋದಕ್ಕೆ ಅದು ಸೃಷ್ಟಿ, ಅದಕ್ಕೆ ಸೃಷ್ಟಿ ನೋಡ್ರಿ ಅಂತ ಹೇಳಿ. ಎಷ್ಟೇ ಕಥೆ ಕೇಳಿದ ಎಕ್ಸಿಬಿಷನ್ ಇದ್ದಾಗ ಎಂಟೈರ್ ಯೂನಿವರ್ಸ್ ಏನದು ಎಕ್ಸಿಬಿಷನ್ ಆಫ್ ಗಾಡ್ಸ್ ಪವರ್. ಗೊತ್ತಾಯ್ತಾ. ದೇವರ ಶಕ್ತಿ ನೋಡಿ ಹೇಗಿದೆ ಗೊತ್ತಾಯ್ತಾ. ಎಕ್ಸಿಬಿಷನ್ ನೋಡಿದ್ರೆ ಒಬ್ಬ ನೋಡಿ ಬಂದಾನೆ ಏನಂತಾನ ಅವನು, ಓ ಭಾರಿ ಆಶ್ಚರ್ಯ ಭಾರಿ ಆಶ್ಚರ್ಯ ಅಂತ ಹೇಳ್ತಾನೆ. ಅದು ದೇವ್ರು ಏನ್ ಮಾಡಿದ್ದಾನೆ, ಸುಮ್ಮನೆ ದುಡ್ಡು ಕೊಟ್ಟು ಹೋಗ್ಬೇಡಿ, ಬೆದರಿಗೆ ತೋರಿಸ್ತೀರಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಏನ್ ಮಾಡ್ತಾ ಹೋಗ್ತಾನೆ, ವೆರೈಟಿ ಜನಗಳಲ್ಲಿ. ಇದ್ರ ದುರ್ಯೋಧನ ಇದ್ದ, ಇವತ್ತು ತೋರಿದ್ದಾರೆ, ಯೋಚನೆ ಮಾಡಬೇಡಿ ತೋರಿಸ್ತಾರೆ. ಒಳ್ಳೆಯವರಿದ್ದಾರೆ, ಅವತ್ತು ತೋರಿಸ್ತಾರೆ. ಆದ್ರೆ ತಾರತಮ್ಯ ಇದೆ, ಅದನ್ನು ಬಿಡಾಗಿಲ್ಲ. ಇದನ್ನೆಲ್ಲ ತೋರಿಸ್ತಾ ಹೋದಂತೆ ದೇವರಲ್ಲಿ ಏನಾಗುತ್ತೆ ನಮಗಾಗ, ಭಕ್ತಿ ಜಾಸ್ತಿ, ಜ್ಞಾನ ವೃದ್ಧಿ ಆಗತ್ತೆ, ಭಕ್ತಿ ವೃದ್ಧಿ ಆಗತ್ತೆ. ಮೊದಲು ಬರ್ಬೇಕಾದ ಜ್ಞಾನ, ಅದು ಜ್ಞಾನ ಏನಾಗಬೇಕದು ಭಕ್ತಿಯಾಗಿ ಕನ್ವರ್ಟ್ ಆಗ್ಬೇಕು. ಇದೆಲ್ಲ ತಿಳ್ಕೊಂಡ್ರೆ ಅದಕ್ಕೆ ಕಣ್ಣು ಕೊಟ್ಟಿರೋದೇ ಅದಕ್ಕೆ. ದೇವರು ಅರ್ಜುನ ಏನ್ ಕೊಟ್ಟ, ದಿವ್ಯ ದೃಷ್ಟಿ ತೋರಿಸ್ತಾ. ಬರೀ ದೃಷ್ಟಿ ಇದ್ರೂ ಸಾಕೆಟ್ಟೋ ಗೊತ್ತಾಗುತ್ತೆ. ಬರೀ ದೃಷ್ಟಿ ಗೊತ್ತಾದ್ಮೇಲೆ ದಿವ್ಯ ದೃಷ್ಟಿ ಬೇಕಾದ್ರೆ. ಬರೀ ಕಣ್ಣೆ ಇಲ್ದವ್ರಿಗೆ ಮೈಕ್ರೋಸ್ಕೋಪ್ ಹಾಕಿ ಏನು ಉಪಯೋಗ, ಕಣ್ಣಿದ್ದವ್ರಿಗೆ ಮೈಕ್ರೋಸ್ಕೋಪ್ ಹಾಕ್ಬೋದೇ ಹೊರತು, ಕುಳ್ಳರಿಗೆ ಮೈಕ್ರೋಸ್ಕೋಪ್ ಹಾಕಿದ್ರೆ ಮೈಕ್ರೋಸ್ಕೋಪ್ ವೇಸ್ಟ್ ಆಗುತ್ತೆ ಹೊರತು ಅವನಿಗೆ ಹೆಲ್ಪ್ ಆಗೋದೆ. ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆಚಾರ್ಯ ದ್ವಾದಶ ಸ್ತೋತ್ರ ಅರ್ಥ ಆಗುತ್ತೆ. ಆತ್ಮನಿಚ ಇಮಂ ವಿಚಿತ್ರಾಚ್ಯಹಿ, ಏನು ಚಿತ್ರ ವಿಚಿತ್ರವಾದ ಶಕ್ತಿ ಇದೆ. ಅದಕ್ಕೆ ಚಿತ್ರ ವಿಚಿತ್ರ ಜಗತ್ ಸೃಷ್ಟಿ ಮಾಡಿರೋದ್ರಿಂದಾನೆ. ಚಿತ್ರ ವಿಚಿತ್ರವಾದ ಜಗತ್ತು ಸೃಷ್ಟಿ ಮಾಡಿದ ಮೇಲೆ ಅವನ ಶಕ್ತಿ ಎಷ್ಟಿರಬೇಕು, ಚಿತ್ರ ವಿಚಿತ್ರವಾಗಿಯೇ ಇರಬೇಕು. ಎಷ್ಟರ ಮಟ್ಟಿಗೆ ಇವ್ರಪ್ಪ ಒಂದು 10-20 ಗರ್ಡನ್ ಮಾಡಲಿಲ್ಲ, ಎಷ್ಟಿವೆ, ಲಕ್ಷಗಟ್ಟಲೆ ಸಿಂಹ, ಲಕ್ಷಗಟ್ಟಲೆ ಆನೆ. ಈ ಸತ್ತಿರೋ ಇಟ್ಕೊಂಡು ಹಿಂದಿದ್ರಲ್ಲ ಅವೆಲ್ಲ ದೇವ್ರು ಮಾಡಿರ್ತಾನೆ, ಇವ್ರು ಮಾಡಿದ್ದೇನೆ ಅಲ್ವಲ್ಲ. ಅವೆಲ್ಲ ಯಾಕೆ ಎಲ್ಲ ಇನ್ಫೈನೈಟ್ ಆದ್ರೆ ಇನ್ಫೈನೈಟ್ ಸಿಂಹ ಎಲ್ಲ ಇನ್ಫೈನೈಟ್ ಆಗ್ಬೇಕಾದ್ರೆ ಅವ್ರ ಶಕ್ತಿ ಎಷ್ಟಾಗ್ಬೇಕು ಮತ್ತೆ, ಇನ್ಫೈನೈಟ್ ಆಗ್ಬೇಕು. ನಾಲೆಡ್ಜ್ ಇರಬೇಕು, ಅದು ಇನ್ಫೈನೈಟ್ ಆಗ್ಬೇಕು ಮತ್ತೆ, ಇಲ್ಲವರೆ ಸಾಧ್ಯನೇ ಇರಲಿಲ್ಲ. ಅರ್ಥಾತ್ ಎಲ್ಲ ಯೋಚನೆ ಮಾಡ್ತಾ ಹೋದ್ರೆ ಅದು ದೇವ್ರ ಮಹಿಮೆ. ಅಮಿತಾತ್ಮ ಆತ್ಮನಿ ಚೈವಂ ವಿಚಿತ್ರಾಚ್ಯಹೀತಿ ವಕ್ಷಮಾನ ನ್ಯಾಯೇನ ಅಪರಿಮಿತ ಸ್ವರೂಪ ಸಾಮರ್ಥ್ಯ ಇತ್ಯರ್ಥ. ಅದಕ್ಕೆ ಸೂತ್ರಕ್ಕೆ ಅರ್ಥ ಏನಾಯಿತು ಅಂದ್ರೆ, ನ್ಯಾಯೇನ ಅಪರಿಮಿತ ಸ್ವರೂಪ ಸಾಮರ್ಥ್ಯ. ಒಂದು ಪರಿಮಿತ, ಮಿತ ಪರಿಮಿತ, ಅಪರಿಮಿತ ಇನ್ಫೈನೈಟ್. ಯಾವುದು ರೂಪ ಇದೆ, ಅದು ಸ್ವರೂಪ ಇದೆ, ಅದು ಸ್ವರೂಪ ಸಾಮರ್ಥ್ಯ ಇದೆ. ಮತ್ತೆ ಸಾಮರ್ಥ್ಯ ಅಲ್ಲ, ಹೊರಬಲದಿಂದ ಬಂದ್ರೆ ಅದು ನ್ಯಾಚುರಲ್ ಅಲ್ಲ, ಇದು ಸ್ವರೂಪ ಸಾಮರ್ಥ್ಯ ದೇವರಿಗೆ. ಮೊದಲನೇದು ಅಮಿತ ಅಪರಿಮಿತ, ಎರಡನೇದು ಸ್ವರೂಪ, ಮೂರನೇದು ಸಾಮರ್ಥ್ಯ. ಇಂಥ ದೇವರಿಗಿದ್ದಾಗ ಅವನಿಗೆ ಇಂಥ ಪ್ರಶ್ನೆಗಳಿಗೆ ಬರದೆ ದೇವರ ಬಗ್ಗೆ ಬರಲೇ ಕೊಡು. ಇತ್ಯರ್ಥ ಇತ್ಯಾದಿ ಊಹ್ಯಂ, ಇತ್ಯರ್ಥ ಇತ್ಯಾದಿ ಊಹ್ಯಂ, ಈ ಅರ್ಥ ಅಂತೇಳಿ ಇದೆಲ್ಲ ಅರ್ಥ ಮಾಡ್ಕೋಬೇಕು. ಅತ್ರ ಅಮಿತಾತ್ಮಕ ಇತ್ಯುಕ್ತ್ಯ ವಿರೋಧಿ ಸರ್ವಬಾಹುಲ್ಯ ಇತ್ಯನುಭಾಷ್ಯೋಕ್ತ ದಿಶಾಚ ಬಹುತ್ವವಾಚನ ಶಬ್ದಾ ಉದಾಹರಣಂ ಬಹುತ್ವಮೇವ ಪೂರ್ವಪಕ್ಷಯುಕ್ತಿ. ಅಮಿತಾತ್ಮಕ ಅನ್ನೋ ಪದ್ಧತಿ ಏನಾಯ್ತು ಅಂದ್ರೆ, ವಿರೋಧಿ ಸರ್ವಬಾಹುಲ್ಯ, ಎಲ್ಲೆಲ್ಲಿ ಬಹುತ್ವ ಇದ್ದು ಅಲ್ಲಿ ಪರಮಾತ್ಮ ಒಬ್ಬನೇ ಆಗಿದ್ದಾನೆ ಅಂತ ಪ್ರಶ್ನೆ ಬರುತ್ತಲ್ಲ, ಹೇಗೆ ಎಂಬ ಪ್ರಶ್ನೆಗೆ ಪೂರ್ವಪಕ್ಷ ಯುಕ್ತಿ ಉತ್ತರ ಇತ್ತು. ದೇವರಲ್ಲಿ ಬಹುತ್ವನೂ ಇದೆ, ಏಕತ್ವನೂ ಇದೆ. ಗೊತ್ತಾಯ್ತಾ. ಒಟ್ಟಾಗಿ ಪರಮಾತ್ಮ ಒಬ್ಬನೇ, ರೂಪ ಸಾಮರ್ಥ್ಯ ಅದನ್ನು ತೋರಿಸ್ಬೇಕಾದ್ರೆ ಏನ್ ಮಾಡ್ತಾರೆ ಪರಮಾತ್ಮ, ಅನೇಕ ರೂಪ ತೋರಿಸ್ತಾರೆ. ಅದು ತೋರಿಸಿದ ಮಾತ್ರಕ್ಕೆ ಏನಾಗ್ಲಿಲ್ಲ, ಬೇರೆ ರೂಪ ಪರಮಾತ್ಮನ ವ್ಯಕ್ತಿತ್ವ ಬದಲಾಗೋದೇ ಇಲ್ಲ. ರೂಪಗಳು ಅನೇಕ, ರೂಪಗಳಿಗೆ ಮೂಲ ರೂಪಕ್ಕೂ ಅಭೇದ. ಇದೆಲ್ಲ ತಿಳಿಸ್ಬೇಕು ಅಂತ ಹೇಳಿದ್ರು. ಸೂತ್ರೋ ಅತಿರೇಕಾಚ್ಯ ಆಧಾರಾತೇಯ ಸಮರ್ಥನಂಚ ಅಭ್ಯುಚ್ಚಯೇನ. ಇದನ್ನ ಎಕ್ಸ್ಟ್ರಾ ಅಭ್ಯುಚ್ಚಯ ಅಂದ್ರೆ ನೀವು ಹೆಚ್ಚು ಸೇರ್ಸಡಿತ್ತು. ಆಧಾರಾಧೇಯ ಭಾವ ಇರಲಿ, ಏನೇ ಇರಲಿ, ದೇವರ ಹಿರಿಮೆ ಅದು. ಯಾವುದೇ ದೃಷ್ಟಿಯಿಂದ ದೇವರಿಗೆ ಲಿಮಿಟೇಷನ್ ಬರೋದಿಲ್ಲ ಅನ್ನೋದು ಒಟ್ಟು ತಾತ್ಪರ್ಯ. ಗುಹಾಂ ಪ್ರವಿಷ್ಟೋ ಇತ್ಯತ್ರ ಅತ್ತ ಇತ್ಯುಕ್ತ್ಯ ಕರ್ಮಫಲ ಅತೃತ್ವಮೇವ ತತ್ರ ವ್ಯುತ್ಪಾದ್ಯಂ. ಗುಹಾಂ ಪ್ರವಿಷ್ಟೋ ಇತ್ಯತ್ರ ಅತ್ತ ಇತ್ಯುಕ್ತ್ಯ ಕರ್ಮಫಲ ಅತೃತ್ವಮೇವ ತತ್ರ ವ್ಯುತ್ಪಾದ್ಯಂ. ದ್ವಿತ್ವಂ ಕರ್ಮಫಲ ಅತೃತ್ವಮೇವ ತತ್ರ ವ್ಯುತ್ಪಾದ್ಯಂ. ದ್ವಿತ್ವಂ ಚೈಕಶ್ಚ ಯುಜ್ಯತೆ ಇತ್ಯನುಭಾಷ್ಯಾದೌ
ಅಭ್ಯುಚ್ಚಯತ್ವೇನ ಏಕಸ್ಯ ಅನೇಕತ್ವ ಉತ್ಪಾದನ ಅಥವಾ ನ ಪುನರುಕ್ತಿ ರೀತಿ ದರ್ಶಿತಂ. ಗುಹಾಂ ಪ್ರವಿಷ್ಟವು ಆತ್ಮಾನವು ಅಂತಕ್ಕಂಥ ಸೂತ್ರದಲ್ಲಿ ಬಂದಿರೋ ರೀತಿಯಲ್ಲಿ ಅತ್ತ ಅಂತ ಹೇಳಿದಾಗ ಕರ್ಮಫಲ ಅತೃತ್ವಮೇವ ತತ್ರ ವ್ಯುತ್ಪಾದ್ಯಂ. ಕರ್ಮಫಲ ಅತೃತ್ವ ಅಂದ್ರೆ ತಿನ್ನುವಿಕೆ. ಯಾವುದು ಕರ್ಮಫಲ? ಕರ್ಮಫಲ ತಿನ್ನೋದು ಅಂದ್ರೇನು? ಮಾಡಿದ್ದುಣ್ಣೋ ಮಹಾರಾಯ ಅಂತಾರಲ್ಲ, ಕರ್ಮಫಲವನ್ನು ಅನುಭವಿಸುವುದು ಅಂತ ಅರ್ಥ. ದ್ವಿತ್ವಂಚ ಏಕಶ್ಚ ಯುಜ್ಯತೆ, ಅಲ್ಲೇ ಹೇಳಿದ್ರು ಆತ್ಮ ಪರಮಾತ್ಮ ಅಂತ ಹೇಳ್ತಾ ಎರಡು ರೂಪದಲ್ಲಿದ್ರು ಕೂಡ ಒಬ್ಬನೇ ಅಂತ ಹೇಳಿದ್ರಲ್ಲಿ. ಇತ್ಯನುಭಾಷ್ಯ ಅದು ಅನುವ್ಯಾಖ್ಯಾನ. ಅಭ್ಯುಚ್ಚಯತ್ವೇನ ಏಕಶ್ಚ ಅನೇಕತ್ವ ಉತ್ಪಾದನ, ಒಬ್ಬನೇ ಅನೇಕ ರೂಪದಲ್ಲಿರ್ತಾರೆ ಅಂತ ಹೇಳಿದ್ರು. ಅಥೋ ನ ಪುನರುಕ್ತಿ ರೀತಿ ದರ್ಶಿತ. ಆದ್ದರಿಂದ ಅನುವ್ಯಾಖ್ಯಾನದಲ್ಲಿ ಹೇಳಿರೋ ಕ್ರಮ ಮತ್ತು ಇಲ್ಲಿ ಹೇಳಿರೋ ಕ್ರಮ ಎರಡೂ ಸಹ ಏನಾಗಿದೆ? ಪುನರುಕ್ತಿ ಆಗದೇ ಇದೆ. ಗೊತ್ತಾಯ್ತಾ? ಪುನರುಕ್ತಿ ಆಗಿಲ್ಲ. ವಿವಕ್ಷಾಭೇದದಿಂದ ಹೇಳಿದಾಗ ಪುನರುಕ್ತಿ ಅಲ್ಲ, ಅದು ವಿವಕ್ಷಾಭೇದದಿಂದ ಹೇಳಿದಾಗ. ನಾನು ಅಥಾಪಿರ ಸರ್ವಶಬ್ದವಾಚ್ಯತಾ ವಿಷ್ಣೋ ಮತ್ತೇನೊಂದು ತೆಗೆದ. ಈಗ ಇಷ್ಟಾದ್ರೂ ಸರ್ವಶಬ್ದವಾಚ್ಯತೋಪದಲ್ಲಿ ಬಿಡಿ ನಾವು. ಯಾತಕ್ಕೆ? ಆತ್ಮನ ಆಕಾಶ ಸಂಭೂತ ಇತಿ ತೈತ್ತರೀಯಾದೌ ಶ್ರುತ ಭೂತ ಉತ್ಪತ್ತಿ ಪ್ರತಿಪಾದಕ ವಾಕ್ಯಸ್ಥ ಆಕಾಶಾದಿ ಶಬ್ದಾನಾಂ ಕಾರ್ಯತ್ವೇ ಸತಿ ಕಾರಣತ್ವರೂಪ ಅವಾಂತರ ಕಾರಣತ್ವ ಲಿಂಗೇನ ಆಕಾಶಾದಿ ಪುತ್ರವಾಸ ಭೂತವಾತ್ರವಾಚಕತ್ವಾದಿತ್ಯತಃ ಪ್ರಾಪ್ತಂ ಕಾರಣತ್ವೇನ ಚ ಆಕಾಶಾದಿಷು ಯಥಾ ವ್ಯಪದಿಷ್ಟೋಕ್ತಿರಿತಿ ತದರ್ಥ ಅವಾಂತರಂ ಕಾರಣಂಚ ಇತಿ. ಹೊಸ ಪ್ರಶ್ನೆ. ನಾನು ಅಥಾಪಿ ನ ಸರ್ವಶಬ್ದವಾಚ್ಯತಾ ವಿಷ್ಣೋ. ಇಷ್ಟೆಲ್ಲ ನೀವು ಹೇಳಿದರೂ ಕೂಡ ವಿಷ್ಣುವಿಗೆ ಸರ್ವಶಬ್ದವಾಚ್ಯತ್ವ ಬರೋದಿಲ್ಲ. ಯಾಕೆ? ಆತ್ಮನಃ ಆಕಾಶ ಸಂಭೂತ ಇತಿ ತೈತ್ತರೀಯಾದೌ ಶ್ರುತ ಭೂತೋತ್ಪತ್ತಿ ಪ್ರತಿಪಾದಕ ವಾಕ್ಯಸ್ಥ ಆಕಾಶಾದಿ ಶಬ್ದಾನಾಂ ಕಾರ್ಯತ್ವೇ ಸತಿ ಕಾರಣತ್ವರೂಪ ಅವಾಂತರ ಕಾರಣತ್ವ ಲಿಂಗೇನ. ಶ್ರುತಿ ಏನಂತ ಇದೆ? ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪ ಅದ್ಯ ಪೃಥಿವಿ ಪೃಥಿವಿಭ್ಯೋ ಓಷಧಯ ಓಷಧಿಭ್ಯೋ ಅನ್ನಂ. ಇದಿಷ್ಟು ಕಂಟಿನ್ಯೂಷನ್. ಹೀಗೆಲ್ಲ ಸೃಷ್ಟಿ ಇದೆ. ಸ್ವಲ್ಪ ಯೋಚನೆ ಮಾಡಿ. ಈಗ ನಮ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಏನೋ ಆತ್ಮರಿಂದ ಆಕಾಶ ಬಂತು, ಪರಮಾತ್ಮರಿಂದ ಆಕಾಶ ಬಂತು, ಆಕಾಶದಿಂದ ವಾಯು ಬಂತು. ಅದೆಲ್ಲ ನೀವೇನು ಹೇಳ್ತೀರಿ? ಸರ್ವಶಬ್ದ ವಾಚ್ಯತ್ವ ಹೇಳ್ತೀರಿ. ಇಲ್ಲಿ ಆತ್ಮ ಪರಮಾತ್ಮ, ಅವನಿಂದ ಆಕಾಶ ಬಂತು, ಆಕಾಶದಿಂದ ವಾಯು ಬಂತು, ವಾಯುವಿನಿಂದ ಅಗ್ನಿ ಬಂತು. ಹೌದಲ್ಲ? ಹಾಗಿದ್ರೆ ಇಲ್ಲಿ ಮೂಲ ಕಾರಣ ಆತ್ಮ, ವಿಷ್ಣು ಒಪ್ಪಣ. ಆಮೇಲೆ ಆಕಾಶ ಅವನಿಂದ ಸೃಷ್ಟಿಯಾಯಿತು. ಅವರಿಂದ ಸೃಷ್ಟಿಯಾದ ಆಕಾಶ ಶಬ್ದಕ್ಕೆ ಅವನು ತ್ಯಾಗರ್ಥ ಮಾಡ್ತೀರಿ. ಅರ್ಥ ಆಯ್ತಾ? ಅದೇ ರೀತಿನೇ ಅವರಿಂದ ಸೃಷ್ಟವಾದ ಆಕಾಶದಿಂದ ಏನು ಹುಟ್ಟಿತೋ? ವಾಯು ಹುಟ್ಟಿತು. ಸೊ ಆಕಾಶ ಏನದು? ವಾಯುವಿಗೆ ಕಾರಣ. ಗೊತ್ತಾಯ್ತಾ? ಆಕಾಶಕ್ಕೆ ಪರಮಾತ್ಮ ಕಾರಣ. ಸೊ ಪರಮಾತ್ಮ ಕಾರಣ, ಆಕಾಶ ಕಾರಣ. ಆಕಾಶ ಎಂಥ ಕಾರಣ? ಅವಾಂತರ ಕಾರಣ. ದೇರ್ಫೋರ್ ಪರಮಾತ್ಮ ಕಾರಣ, ಆಕಾಶ ಅವಾಂತರ ಕಾರಣ. ಅವಾಂತರ ಕಾರಣ ಒಂದೇ ಆಗತ್ತಾ? ಅವಾಂತರ ಅಂದ್ರೇನು? ಸೆಕೆಂಡರಿ. ಸೆಕೆಂಡರಿ ಕಾಸ್ ಪ್ರೈಮರಿ ಕಾಸ್ ಒಂದೇ ಆಗತ್ತಾ? ಆಗೋದಿಲ್ಲ. ಅಂದಮೇಲೆ ಏನಾಗಬೇಕು? ಎರಡು ಬೇರೆ ಬೇರೆ. ಸೊ ಆಕಾಶ ಶಬ್ದ ಹೇಳೋದೇ ಬೇರೆ ಹೇಳೋಣ. ಅವಾಂತರ ಕಾರಣ ಆಕಾಶ ಹೇಳುತ್ತೆ, ಆತ್ಮ ಶಬ್ದ ಮುಖ್ಯ ಕಾರಣ ಹೇಳುತ್ತೆ. ಸೊ ಆಕಾಶ ಶಬ್ದ ಅವಾಂತರ ಕಾರಣವನ್ನು ಹೇಳ್ತಿರ್ಬೇಕಾದ್ರೆ ಅದು ವಿಷ್ಣು ಪರ ಹೇಗೆ ಮಾಡ್ತೀರಿ ನೀವೀಗ? ಅದು ಮಾಡಿದ್ರೆ ಏನಾಗುತ್ತೆ? ವಿಷ್ಣು ಏನಾಗ್ತಾನೆ? ಸೆಕೆಂಡರಿ ಕಾಸ್ ಆಗ್ಬಿಡ್ತಾನೆ. ಹೌದಲ್ಲೋ? ಆ ದೃಷ್ಟಿಯಿಂದ ಒಪ್ಪಾಗಿಲ್ಲ ಅಂತ ತೆಗೆದ. ಅದಕ್ಕೆ ಉತ್ತರ ಕೊಡಬೇಕೀಗ. ಸಕಾರಣಂ ಕಾರಣ ಪ್ರಸ್ತತೋಪಿ ತಸ್ಯಾಪಿ ಹೇತು ಪರಹೇತು ಹೇತು ಕಾರಣ ಪೂರ್ಣವರೆಣ್ಯ. ನಾರಾಯಣಾಮಲ ಕಾರಣ ಒಂದೇ, ಕಾರಣ ಪೂರ್ಣವರೆಣ್ಯ. ಸರಿಯಾಗಿ ಅರ್ಥ ಮಾಡ್ಕೊತ ಹೋದ್ರೆ ಸ್ವಾರಸ್ಯ ಗೊತ್ತಾಗತ್ತೆ. ಸತಿ ಅದು ಆಕಾಶಾದಿ ಆದ್ರಿಂದ ಅದು ಆಕಾಶ ಅಂದ್ರೆ ಭೂತ ಅಷ್ಟೇ, ವಿಷ್ಣು ಅಲ್ಲ ಅದು ಅಂತ ಯಾಕೆ ಹೇಳಬಾರ್ದು? ಅದಕ್ಕೆ ಹೇಳ್ತಾರೆ ಪರಮಾತ್ಮನ ವೈಶಿಷ್ಟ್ಯ ಹಾಗೆ. ಆಕಾಶ ತಾನೋ ಆಕಾಶ ಸೃಷ್ಟಿ ಮಾಡಿದ, ಆಕಾಶದಿಂದ ವಾಯು ಸೃಷ್ಟಿ ಆಯಿತು. ನೀನೇನ್ ಮಾಡಿದೆ? ಆಕಾಶ ವಿಷ್ಣು ಹೇಗಾಗ್ತಾನೆ ಅಂತೇಳಿ. ದೊಡ್ಡ ಆಕಾಶ ಕಾರಣವಾಗಿ ಅವಾಂತರ ಕಾರಣವಾಗಿದ್ರು ಕೂಡ ಒಳಗಿದ್ದು ಮುಖ್ಯ ಕಾರಣ ಯಾರಾಗಿದ್ದಾನೆ? ಅವನೇ ಆಗಿದ್ದಾನೆ. ಇವತ್ತು ಕೂಡ ಬೇರೆ ಊಟ ಇರ್ತದೆ, ಊಟ ಆಗಿರ್ತದೆ, ಯಾರೋ ಬಡಿಸಿರ್ತಾರೆ. ಯಜಮಾನ ಏನು ಬಡಿಸಿಲ್ಲ, ಬಂದು ಯಜಮಾನ ಬಡಿಸಿಲ್ಲ. ಯಾರು ಊಟ? ಅವರು ಊಟ. ಯಾರು ಊಟ ಹಾಕಿದ್ರೆ ಅವ್ರು ಊಟ. ಇವರೇ ಹೇಳೋದೇ ಇಲ್ಲ, ಯಜಮಾನ ಊಟ ಹಾಕಿದ ಅಂತ ಹೇಳ್ಬಿಡ್ತಾರೆ. ಯಾವ ಊಟ ಹಾಕಿದ ಅವಾಂತರ ಕಾರಣ. ಗೊತ್ತಾಯ್ತಾ? ಪ್ರಧಾನ ಕಾರಣ ಯಜಮಾನ. ಹೇಳೋದೇನಂತ ಹೇಳ್ತಾರೆ? ಯಾಕೆಂದ್ರೆ ಅವಾಂತರ ಕಾರಣ ಫಂಕ್ಷನಿಂಗ್ ಕೆಪಾಸಿಟಿ ಯಾವಾಗ ಬರುತ್ತೆ? ಕಾರಣ ಇದ್ರೆ ಅದು ಅಡಿಗೆ ಮಾಡಿ ಯಜಮಾನ ಕಾರಣ ಬಳಸೋರು ಕೂತ್ಕೊಂಡು ಯಾರು ಕೇಳ್ತಾರೋ? ಗೊತ್ತಾಯ್ತಾ? ಗಾಳಿ ಮಾಡೋಂತಾರೆ ಅಷ್ಟೇ. ದೇರ್ಫೋರ್ ಆದರೆ ಬೇರೆಯವರೆಲ್ಲ
ಹೊರಗಿಂದ ಅಪ್ಪಣೆ ಮಾಡಿ ಕಾರಣ ಮಾಡಿಸ್ತಾರೆ ಅಷ್ಟೇ. ದೇವರು ಹೊರಗಿದ್ದೇ ಮಾಡುತ್ತಾನೆ, ದೇವರ ವೈಭವ. ಆದ್ದರಿಂದ ಉಳಿದ ಅವಾಂತರ ಕಾರಣಗಳು ಗೊತ್ತಾಯ್ತಾ, ಮುಖ್ಯ ಕಾರಣ ಅಲ್ಲದೆ ಹೋದ್ರು ಕೂಡ ಮುಖ್ಯ ಕಾರಣದ ಅಧೀನ. ಆದ್ರೆ ಇಲ್ಲಿ ಹಾಗಲ್ಲ, ಅವಾಂತರ ಕಾರಣ ಒಳಗೋಡಿ ಅಂತೂ ಮುಖ್ಯವಾಗಿ ಮಾಡೋದು ಯಾರು? ಮತ್ತೆ ಪರಮಾತ್ಮನೆ. ಇದು ಅತೀನ ವಿನ ತೃಣಮಪಿನ ಚಲ, ಎವ್ರಿ ಸ್ಟೇಜ್ನಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕು. ಇದು ದೇವರ ಮಹಿಮೆ. ಲೋಕದಲ್ಲಿ ಕಾಣೋದಿಲ್ಲ ಆದ್ರೆ ಅವ್ರು ಕಾಣೋದಿಲ್ಲ, ಯಾಕೆ ದೇವರಲ್ಲ ಆದ್ರಿಂದ ಕಾಣೋದಿಲ್ಲ. ದೇವರ ಗುಣ ಜೀವರಲ್ಲಿ ಕಾಣೋದಿಲ್ಲ, ದೊಡ್ಡ ಆಕ್ಷೇಪಣೆ ಹೇಳ್ಬೇಕು ಅದಕ್ಕೆ. ದೇವರ ಗುಣ ಜೀವರಲ್ಲಿ ಕಾಣೋದಿಲ್ಲ ಅದೇ ಹೇಳ್ಬೇಕು. ದೇವರಲ್ಲ ಅದಕ್ಕೆ ಕಾಣೋದಿಲ್ಲ. ಹಾಲಿನ ಗುಣ ಕಾರಲ್ಲಿ ಕಾಣೋದಿಲ್ಲ, ಅದಕ್ಕೆ ಹಾಲಿನ ಗುಣ ಕಾರಲ್ಲಿ ಕಾಣೋದಿಲ್ಲ, ಯಾಕೆ? ಹಾಲಲ್ಲ ಅಷ್ಟೇ ಇದೆ, ಅದು ಹಾಳಾಗಿದ್ರೆ ಅದು ಕಾಣಿಸ್ತಿತ್ತು. ಆ ಪ್ರಶ್ನೆನೂ ಉತ್ತರ ಇದೆ. ನಾವೇನ್ ಮಾಡಿ ನಮ್ಮಲ್ಲಿ ಅದೆಲ್ಲ ಕಾಣೋದಿಲ್ಲ ಅಂದ್ರೆ ದೇವರಲ್ಲ ಅಂತಾನೆ ಕಾಣೋದಿಲ್ಲ, ಅಷ್ಟೇ. ನಾವೇನ್ ಮಾಡಿ ತಲೆ ಕಸಿ ಹೌದಲ್ಲ ಯೋಚನೆ ಮಾಡ್ತಾ ಕೊಡ್ತೀವಿ. ಹೌದಲ್ಲ ಅಲ್ಲ ದೇವರಲ್ಲ ಬಂದು ಸಿಂಪಲ್ ಆನ್ಸರ್, ಗೊತ್ತಾಯ್ತಾ? ಅದು ಯೋಚನೆ ಮಾಡಿದ್ರೆ ಸಾಕು. ಶುಂಭೂತ ವಾಕ್ಯೇ ಶ್ರುತಂ ಕಾರ್ಯ ಪೂರ್ವ ತದರ್ಥ ಅವಾಂತರಂ ಕಾರಣಂ ಚಾಯಿತಿ ಪೂರ್ವದರ್ಶನ್. ಅಲ್ಲಿ ನಾಳೆ ದಿವಸ ಅದನ್ನು ಕೇಳಿ